ನಾನಿವತ್ತು ಇದುವರೆಗೆ ಯಾರು ಎಕ್ಸ್ಪ್ಲೋರ್ ಮಾಡದಿರೋ ಅಂಥ ಪ್ಲೇಸ್ ನಿಮ್ಗೆ ಗೊತ್ತಾ? ನೀವು ಮ್ಯಾಂಗ್ಳೂರಲ್ಲಿ ಹತ್ತಿರನೇ ಇರೋ ಕಾಸರಗೋಡಿಂದ ಮ್ಯಾಂಗ್ಳೂರಿಗೆ ಹೋಗುವಾಗ ನೇತ್ರಾವತಿ ಬ್ರಿಡ್ಜ್ ಬರುತ್ತಲ್ಲ, ಅಲ್ಲಿ ರೈಟ್ ಸೈಡಲ್ಲಿ ನಿಮಗೆ ತುಂಬ ಐಲ್ಯಾಂಡ್ ಥರ ಇರೋ ಪ್ಲೇಸ್ ಕಾಣುತ್ತೆ. ಅಲ್ಲಿಗೋಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಗೊತ್ತಾ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಬನ್ನಿ ತೋರಿಸ್ತೀನಿ ಹೆಂಗಿತ್ತಂತ. ಇದು ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಆಗಿತ್ತು. ನಾನು ಮತ್ತು ನನ್ನ ಫ್ರೆಂಡು ಏನೂ ಪ್ಲ್ಯಾನ್ ಮಾಡ್ದೇ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಿ ಟೆಂಪಲ್ಗೆ ಅಂಥೇಳಿ ಮ್ಯಾಪ್ ಹಾಕ್ಕೊಂಡು ಹುಡುಕುವಾಗ ಈ ಜಾಗ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಅದು ಮ್ಯಾಪ್ ಹುಡ್ಕೊಂಡು ಬಂದಿದ್ದು. ಆಮೇಲೆ ತುಂಬ ಹೊತ್ತು ಕಾದ್ವಿ, ಯಾರಾದರೂ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಾ ಅಂತ. ಯಾರೂ ಕರ್ಕೊಂಡೋಗಿಲ್ಲ. ಆಮೇಲೆ ಈ ತಾತ ಇದ್ರಲ್ಲ, ಅವ್ರು ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಓಕೆ ಅಂತ ಹೇಳಿದರು. ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಸೊ ಅವ್ರು ಓಕೆ ಅಂತ ಹೇಳಿದರು. ಸೊ ತುಂಬ ಖುಷಿ ಆಯಿತು. ಬೋಟ್ ಹತ್ಕೊಂಡು ಹೋಗಿದ್ದೆ. ಬ್ಯಾಲೆನ್ಸ್ ಮಾಡಬೇಕಂತಿಲ್ಲ, ಆಟೋಮೆಟಿಕ್ಕಾಗಿ ಆಗ್ತದೆ. ಎರಡು ನಿಮಿಷ ಬೋಟಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ಈ ಥರ ನಮಗೆ ಚೆನ್ನಾಗಿರೋ ಐಲ್ಯಾಂಡ್ ಸಿಕ್ತು. ನಿಮಗೆ ಯಾವ ಕಡೆ ಹೋದ್ರೂ ಫುಲ್ ನೀರು, ಯಾರೂ ಇರಲ್ಲ. ಬಟ್ ಅಲ್ಲಿ ಇವಾಗಲೂ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬರಬೇಕಂದ್ರೆ ಬೋಟಲ್ಲೇ ಬರಬೇಕು. ಬಟ್ ಅದು ನೀರು ಕೂಡ ಏನಂತಿದ್ರೆ ನಿಮ್ಮದು ಜಸ್ಟ್ ಕಾಲು ಥರದ ತನಕ ಅಷ್ಟೇ ಬರೋದು. ಸ್ಟಿಲ್ ನಾವು ಬೋಟ್ ಯೂಸ್ ಮಾಡಬೇಕಾಗುತ್ತೆ, ಬಿಕಾಸ್ ಬಟ್ಟೆ ಎಲ್ಲ ಒದ್ದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿರೋರು ಈವನ್ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಬೋಟ್ ಯೂಸ್ ಮಾಡಿಕೊಂಡೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ತಾರೆ. ಅಲ್ಲಿ ಕ್ಯಾಟಲ್ಸ್ ಎಲ್ಲ ಇದೆ. ಅಂದರೆ ಇವಾಗ ಸುತ್ತಮುತ್ತ ನೋಡಿದರೆ ಫುಲ್ ನೀರೇ ಕಾಣಿಸುತ್ತೆ. ಬಟ್ ನಿಮಗೆ ಒಳಗಡೆ ಹೋದರೆ ನಿಮಗೆ ಫಾರೆಸ್ಟ್ ಥರ ಇದೆ, ತುಂಬ ಕಾಡು ಥರ ಇದೆ. ನಿಮಗೆ ನೀರು ಕಾಡು ಎಲ್ಲ ಒಟ್ಟಿಗೆ ಸಿಗೋ ಕೆಲಸ. ನಿಮಗೆ ಸ್ವಲ್ಪ ಮುಂಚೆ ಹೋದರೆ ನಿಮಗೆ ನೇತ್ರಾವತಿ ಬ್ರಿಡ್ಜ್ ಕಾಣುತ್ತೆ. ನಾವು ಮ್ಯಾಂಗ್ಳೂರಿಂದ ಕಾಸರಗೋಡಿಗೆ ಹೋಗುವಾಗ ನೇತ್ರಾವತಿ ಬ್ರಿಡ್ಜ್ ಇರುತ್ತಲ್ಲ, ಅದು ಕಾಣುತ್ತೆ. ಸೊ ಇವಾಗ ನೀರು ಬಿಟ್ಬಿಟ್ಟು ನಾವು ಒಳಗಡೆ ಬಂದ್ವಿ. ಅಲ್ಲಿ ನಾವು ಒಳಗಡೆ ಹೋದ ತಕ್ಷಣ ನಮಗೆ ತುಂಬ ದನ ಕರು ಎಲ್ಲ ನೋಡೋಕೆ ಸಿಕ್ತು. ಒಂದು ಕಡೆ ಫುಲ್ ದನನೆಲ್ಲ ಫುಲ್ ಕಟ್ಟಾಕಿದ್ರು. ಅದು ಮೇ ಬಿ ಅದಕ್ಕೆ ಯಾರೂ ಪರಿಚಯ ಇಲ್ಲ ಅಂತ ಅಂದ್ಕೊಂಡು ನಮ್ಮನ್ನು ಸ್ಟೇರ್ ಮಾಡ್ತಾಯಿತ್ತು. ಬಟ್ ನಾವು ಅದು ಸ್ವಲ್ಪ ಮಾತಾಡಿ ಆಮೇಲೆ ವಾಪಸ್ ಈ ಕಡೆ ಕಾಡು ಹತ್ರ ಬಂದು ಮತ್ತೆ ವಾಪಸ್ ರಿಟರ್ನ್ ಹೋಗಲಿಕ್ಕೆ ತಾತಂಗೆ ಕಾಲ್ ಮಾಡಿದ್ವಿ. ತಾತ ಬಂದರು. ಸೊ ನಮ್ಮ ತಾತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಆಗ ನೋಡು ಈ ಥರ ಸೀನ್ ಕಂಡಿತ್ತಲ್ಲ, ನನಗೆ ಫಸ್ಟ್ ಟೈಮ್ ಈ ಥರ ಸೀನ್ ಕಾಣೋದು. ತಮ್ಮನೆಂದದ್ದು ಬೆಂಗಳೂರಿನವರು. ಹೌದಾ? ಬ್ಯಾಂಗ್ಳೂರಲ್ಲಿ? ಬೆಂಗಳೂರಿನಲ್ಲಿ ಮನೆ ಇಲ್ಲಿ ಮದುವೆ ಆಗಿದೆ. ಇಲ್ಲಿಗೆ ಬಂದಿದ್ದಾ? ಇಲ್ಲಿದ್ದಾರೆ. ಮೊನ್ನೆ ಬೆಂಗಳೂರಿಗೆ ಹೋಗಿ ಬಂದಿದ್ದಾರೆ ಎಲ್ಲ. ರಜೆ ಅಲ್ಲ? ಹೌದು. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಫಸ್ಟ್ ಆಫ್ ಆಲ್ ಇಮ್ಯಾಜಿನೇ ಮಾಡ್ತಿರಲಿಲ್ಲ. ಯಾವಾಗಲೂ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ನನಗೆ ಒಂದೇ ಡ್ರೀಮ್ ಇದ್ದದ್ದು, ಅಟ್ಲೀಸ್ಟ್ ಒಂದು ಸಲ ಆದರೂ ಈ ಐಲ್ಯಾಂಡ್ ಒಳಗಡೆ ಹೋಗ್ಬೇಕಂತೇಳಿ. ಒಳ್ಳೆ ಸಿಗ್ತದ ಏನೇ ದೊಡ್ಡ ಮೀನು ಸಿಗುದಿಲ್ಲ, ಆಚೆ ಕಡೆ ಹೋಗಬೇಕು. ಡೆಂಜಿ ಎಲ್ಲ ಸಿಗ್ತದ? ಇದು ಬೇರೆ ಬರುವನೇ ಊರು. ಮತ್ತೆ ಎಂತ ಮಾಡೋದು ಮನೆ ಎಲ್ಲ ಇರುವಾಗ? ಇಲ್ಲೇ ನಿಲ್ತಾರೆ, ಇಲ್ಲಿ ಸಹ ಹೋಗುದಿಲ್ಲ. ದೊಡ್ಡ ಬಂದರೆ ಮಾತ್ರ ಕರ್ಕೊಂಡು ಹೋಗ್ತಾರಾ? ದೊಡ್ಡ ಬಂದರೆ ಏನಾಗುದಿಲ್ಲ, ಇಲ್ಲೇ ನಿಲ್ತಾರೆ ಕೆಲವರು. ಈಗ ನಮ್ಮ ಡಬ್ಬಲ ಕಟ್ಟಿದ್ದೇವೆ, ಅವರಿಗೆ ಹೋಗ್ಲಿಕ್ಕೆ ಆಗ್ತದೆ. ಹೋಗಾಗ್ತದಾ ನೀರು ಬಂದರೆ? ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಮೇಲೆ ಒಳಗೆ ಬರುದಿಲ್ಲ. ಸೊ ಈ ಥರ ನಮ್ಮ ಜರ್ನಿ ಎಂಡ್ ಆಯಿತು. ಬಟ್ ಇಟ್ ವಾಸ್ ಸೋ ಅಮೇಝಿಂಗ್, ನೆವರ್ ಫರ್ಗೆಟೇಬಲ್ ಮೂಮೆಂಟ್.